ಸ್ನೇಹಿತರೆ ನಮಸ್ಕಾರ. BRS ನಲ್ಲಿ ಹಲವಾರು ಪ್ರಾಣಿಗಳನ್ನ ನೋಡಬಹುದು ಅನ್ನೋದನ್ನ ನಾವು ಮನಗಂಡು ಅಲ್ಲಿಗೆ ಒಂದು ಪ್ರವಾಸನ ಕೈಗೊಂಡು ಹೋಗುವ ರಸ್ತೆ ಬದಿಯಲ್ಲಿ 2 ಹುಲಿ ಮತ್ತು ಚಿರತೆಗಳ ವಿಗ್ರಹಗಳನ್ನ ನೋಡಿ ಮುಂದೆ ಸಾಗ್ತಾ ಇದ್ವಿ. ಆದ್ರೆ ಆ ಕಾಡಿನ ಒಳಗಡೆ ಯಾವುದೇ ಪ್ರಾಣಿಯೂ ಕೂಡ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಇಲ್ಲಿ ಸಿಗುತ್ತೆ ಮುಂದೆ ಸಿಗುತ್ತೆ ಅನ್ನುವ ಒಂದು ಕಲ್ಪನೆಯಲ್ಲಿ ನಾವು ಅಂತೂ ಇಂತೂ BR ಹಿಲ್ಸ್ನ ತಲುಪಿದ್ವಿ. ಹಾಗೂ ಅರಣ್ಯಾಧಿಕಾರಿಗಳ ಮಾಹಿತಿ ಪ್ರಕಾರ ನಾವು ಅಲ್ಲಿಗೆ ಹೋದಾಗ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಎಲ್ಲ ಪ್ರಾಣಿಗಳು ವಿಶ್ರಾಂತಿಯಲ್ಲಿರುತ್ತೆ. ಸಂಜೆ ಮತ್ತೆ ಬೆಳಿಗ್ಗೆ ಮಾತ್ರ ಪ್ರಾಣಿಯ ಸಂಚಾರ ಇರುತ್ತೆ ಅನ್ನೋದನ್ನ ಅವರು ನಮ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ರು. ಅಂತೂ ಇಂತೂ ನಾವು BR ಹಿಲ್ಸ್ನ ತಲುಪಿದ್ವಿ. ಸುಂದರವಾದ ವಾತಾವರಣ, ಪ್ರಕೃತಿಯ ಮಡಿಲಿನಲ್ಲಿ ಆ ಬೆಟ್ಟದ ತುದಿಯಲ್ಲಿ ನಿಂತು ಆ ಸೌಂದರ್ಯ ರಾಶಿಯನ್ನ ನೋಡೋದಕ್ಕೆ ಕಣ್ಣು ಮನ ತುಂಬಾ ಸಂತೋಷವಾಯಿತು. BRS ಬೆಟ್ಟದಲ್ಲಿ ಇರುವುದು ವಿಷ್ಣು ದೇವರು. ಅಲ್ಲಿಗೆ ತನ್ನದೇ ಆದ ಮನೆ ದೇವರನ್ನ ಭಕ್ತರು ಹೊಂದಿದ್ದಾರೆ. ಆ ಭಕ್ತರು ಇಲ್ಲಿಗೆ ಬಂದು ದೇವಾಲಯಕ್ಕೆ ಪ್ರವೇಶ ಮಾಡುವ ಮುನ್ನ ಆ ದೇವರಿಗೆ ಧೂಪವನ್ನು ಹಾಕಿ ತಮ್ಮ ಕಷ್ಟಗಳನ್ನು ಈಡೇರಿಸು ಭಗವಂತ, ಒಳ್ಳೆಯ ಆಯಸ್ಸು, ಐಶ್ವರ್ಯ, ಅಂತಸ್ತು, ಸೌಭಾಗ್ಯವನ್ನು ಕೊಡು ಎಂದು ಬೇಡ್ಕೊಳ್ತಾರೆ. ಇಲ್ಲಿ ಬರುವ ಎಲ್ಲ ಭಕ್ತರಿಗೂ ತಾತ್ಕಾಲಿಕವಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ದೇವರಿಗೆ ವಿಶ್ರಾಂತಿಯನ್ನು ಕೊಡಲಾಗುತ್ತೆ. ಆದರೆ ಊಟದ ವ್ಯವಸ್ಥೆಗೆ ಹೆಚ್ಚು ಜನ ಇರುವುದರಿಂದ ಸ್ವಲ್ಪ ಕಾಲ ನೀವು ಕಾಯಲೇಬೇಕಾಗುತ್ತೆ. ಆದರೆ BRS ನಲ್ಲಿ ನೋಡಬಹುದಾದ ಉತ್ತಮವಾದ ಸುಂದರವಾದ ವಾತಾವರಣವನ್ನ ನಾವು ಕಣ್ತುಂಬಿಸಿಕೊಳ್ಳಬಹುದು. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಶನಿವಾರ ಭಾನುವಾರ ಇಲ್ಲಿಗೆ ಭೇಟಿ ನೀಡ್ತಾರೆ. ಆ ಪ್ರಕೃತಿ ರಮಣೀಯ ಸೌಂದರ್ಯಕ್ಕೆ ಮನ ಸೋಲದ ಯಾವುದೇ ವ್ಯಕ್ತಿಯನ್ನು ನಾವು ಕಾಣಲು ಸಾಧ್ಯವಿಲ್ಲ. ನೀವು ಕೂಡ ಬಿಡುವಾದಾಗ BRSಗೆ ಭೇಟಿ ನೀಡಿ. ಆದರೆ ಮಧ್ಯ ಪ್ರವೇಶ ಅರಣ್ಯದ ಸಂದರ್ಭದಲ್ಲಿ ಎಲ್ಲೂ ಕೂಡ ವಾಹನಗಳನ್ನ ನಿಲ್ಲಿಸಬೇಡಿ. ಯಾಕೆ ಅಂತ ಅಂದರೆ ಅಲ್ಲಿ ಯಾವುದೇ ಪ್ರಾಣಿಗಳು ನಿಮಗೆ ಕಣ್ಣಿಗೆ ಕಾಣಲ್ಲ. ಅಕಸ್ಮಾತ್ ಕಂಡ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ದಲೇ ಬಿಡೋದಿಲ್ಲ. ಒಮ್ಮೆ BRSಗೆ ಭೇಟಿ ಕೊಡಿ, ಇಲ್ಲಿನ ಸೌಂದರ್ಯವನ್ನ ಕಣ್ತುಂಬಿಸ್ಕೊಳ್ಳಿ. ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಅಲ್ಲಿಗೆ ಊರಾಗೆ ಚೆಲ್ಲಿತು ನಿನ್ನ